ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ನಾವು ವರ್ಕೌಟ್ನ ಸ್ಕಿಪ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಶಿವಮೊಗ್ಗ ಹೋಗ್ತಾ ಇದ್ದೀವಿ, ನಮ್ಮೂರಿಗೆ. ಇಲ್ಲಿ ನೋಡಿ ಏನು ಮಾಡ್ತಾ ಇದ್ದಾರೆ ಇವರು ಅಂತ. ಇವಾಗ ಟ್ರೈನ್ಗೆ ಹೋಗಬೇಕು. ಸೊ ಹೊರಡ್ತಾ ಇದ್ದೀವಿ. ಇನ್ನೇನು 7:30 ಮನೆ ಬಿಡ್ತೀವಿ, ಅಲ್ಲಿಗೆ ರೀಚ್ ಆಗ್ತೀವಿ. ಸೊ ಆಮೇಲೆ ಮತ್ತೆ ವೀಡಿಯೋ ಮಾಡ್ತೀವಿ. ಗೈಸ್ ಹೊರಡ್ವಿ. ಯಾಕಂದ್ರೆ ನೋಡಿ ಖುಷಿ 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 ಟ್ರೈನ್ ಹತ್ತು ವರ್ಷ 7 ವರ್ಷ ಇಷ್ಟೊಂದು ಜನ. ಏನು ವರ್ಷ ಇಷ್ಟೊಂದು ಜನ ಅಂತೀರಾ? ಟ್ರೈನ್ ಹತ್ತೋದ್ರ ಮೇಲೆ. ಹೌದಾ? ಎಷ್ಟು ಜನ ಇರ್ತಾರೆ ನೋಡಲ್ಲ, ಬಟ್ ಸೀಟ್ ಸಿಗುತ್ತೆ. ಸಿಕ್ಕಿಲ್ಲ ಅಂದರೆ ನಿಮ್ಮನ್ನ ತಲೆ ಮೇಲಾದರೂ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಬಸ್ ಸ್ಟ್ಯಾಂಡಲ್ಲಿ ಗೈಸ್ ಇವಾಗ ಮೆಟ್ರೋ ಸ್ಟೇಷನ್ ಬಂದ್ವಿ. ದಾರಿಲಿ ಒಬ್ಬ ಹುಡುಗ 100 ರೂಪಾಯಿ ಕೊಡಿ ಅಂತ ಹಿಡ್ಕೊಂಡ್ಬಿಟ್ಟಿದ್ದ. ಜಸ್ಟ್ ಮಿಸ್ಸು. ಸಮ್ಮ ಕೊಡ್ತಿದ್ರು ಅಕ್ಕ. ತಲೆ ತಿಂತಾ ಇದ್ದ ಬಂದು ಮನೆಗೆ ಹೋಗಿ ಫೋನ್ಪೇ ಮಾಡ್ತೀನಿ ಅಂತ. ಲಾಸ್ಟಿಗೆ ಸಿಕ್ಕಿರೋ ಒಂದೇ ಒಂದು ಸೀಟ್ ಅಂತ ಇದೆ. ಅಷ್ಟು ಜನ ಇದ್ದಾರೆ ಟ್ರೈನಲ್ಲಿ. ತುಳಿದ್ರು ಅಷ್ಟಿಷ್ಟು ತುಳಿದಿಲ್ಲ, ಆಗ್ತಾನೆ ಇಲ್ಲ ಕೂಡ. ಇಷ್ಟೇ ಗ್ಯಾಪ್ ಇರೋದಕ್ಕೆ ಬೈಕ್ ಇಲ್ಲ, ಕೇಳಿಸಲ್ಲ. ನೋಡಿ ಇಲ್ಲಿ ಕೂತಿದ್ದೀವಿ, ತಲೆ ಗ್ಯಾಪ್ ನೋಡಿ. ಆದರೂ ಇವ್ರು ತಲೆ ಹೊಡಿಸಿರೋದು, ಇಲ್ಲ ಅಂದ್ರೆ ಸೀಟ್ ಸಿಗ್ತಿರ್ಲಿಲ್ಲ. ಎಷ್ಟು ಆಯ್ತು? ಹೆಚ್ಚು ಕಡಿಮೆ 4-5 ಅಡಿ ಮೇಲೆ ಕೂತಿದ್ದೀವಿ. ಆಮೇಲೆ ಇವತ್ತು ವರ್ಕೌಟ್ ಮಾಡಿಲ್ಲ ಗೈಸ್, ಹಂಗೆ ಮನೆಗೆ ಹೋಗ್ತಾ ಇದೀವಿ. ವರ್ಕೌಟ್ಗಿಂತ ಹೆವಿ ವರ್ಕೌಟ್ ಆಗಿದೆ. ಜನಗಳ ಮಧ್ಯೆ ನುಗ್ಗದಂದ್ರೆ ಹುಡುಗ. ನಾನು ಮಿಡ್ಡಲ್ಲಿ ಮೊಬೈಲ್ ಎತ್ಬಿಟ್ಟು ನಿಮ್ಗೊಂದು ವಿಡಿಯೋ ಮಾಡೋಗಿದ್ದಾಗ ಅಂತೇಳಿ ಐಸ್ ಕ್ರೀಮ್ ತಗೊಂಡ್ವಿ. ನೋಡಿದ್ರಿ ಪಪ್ಪಾಯ ತುಂಬ್ಕೊಂಡ್ಬಂದಿದ್ದಾರೆ. ಕಾಯಿ ಇದೆಯಾ ಅಣ್ಣ? ಚೆನ್ನಾಗಿ ಟ್ರೈನಲ್ಲಿ ಅರ್ರಾಬಿರ್ರಿ ಹಸುವಾಗ್ತಾ ಇತ್ತು ಅಂತ ಇಡ್ಲಿ ತಗೊಂಡೆ. ಆ ಇಡ್ಲಿ ತಗೊಂಡು ಏನಾದರೂ ಗೋಡೆಗೆ ಹೊಡೆದ್ರೆ ವಾಪಸ್ ಬರೋ ಥರ ಇತ್ತು. ತಿನ್ನಕ್ಕಾಗದೆ ಎಸ್ಬಿಟ್ಟೆ. ಆಮೇಲೆ ಬಂದಿದ್ದೆ ಚುರುಮುರಿ ತಗೊಂಡ್ವಿ ಅದನ್ನ, ಆದರೆ ಅದು ಸ್ವಲ್ಪ ಖಾರ ಇತ್ತು. ಎಲ್ಲಡಿ ಫೈನಲಿ ಬಂದಿದ್ದೀವಿ. ತುಂಬ ಜನ ಇದ್ದಾರೆ, ಆಮೇಲೆ ಮಾಡ್ತೇನೆ ಆಯ್ತಾ. ಅಪ್ಡೇಟ್ ಅಷ್ಟೇ. ತುಂಬ ಹಸುವಾಗ್ತಾ ಇತ್ತು. ಟ್ರೈನ್ ಇಳ್ದವ್ರೆ ಬಂದು ಊಟ ಮಾಡಿದ್ವಿ. ನಾನು ಉಪ್ಪಿಟ್ಟು ಕೇಸರಿಬಾತು ತಿಂದೆ, ಪೂಜೆ ಇದ್ದಿದ್ರಿಂದ. ಅಕ್ಕ ಊಟ ಮಾಡಿದ್ರು, ಊಟ ಚೆನ್ನಾಗಿತ್ತು. ನೆಕ್ಸ್ಟ್ ನಮ್ಮ ಜರ್ನಿ ಶಿವಮೊಗ್ಗದಿಂದ ತೀರ್ಥಹಳ್ಳಿ ಕಡೆಗೆ ಹೋಗಬೇಕಾಗಿತ್ತು. ಆ ದಾರಿಯಲ್ಲಿ ಸಿಕ್ಕಿದ್ದು ಈ ಬ್ಯಾಕ್ ವಾಟರ್ ವ್ಯೂ ತುಂಬಾ ಚೆನ್ನಾಗಿತ್ತು. ಸೊ ನೆಕ್ಸ್ಟು ಮನೆ ರೀಚ್ ಆದೆ. ಬಟ್ ನನ್ನ ಈ ವಿಡಿಯೋದಲ್ಲಿ ಏನಾಗ್ಬಿಟ್ಟಿತ್ತು ಅಂದರೆ ವಾಯ್ಸ್ ಕವರ್ ಆಗ್ತಾ ಇರಲಿಲ್ಲ, ಮೈಕ್ನ ಕಿತ್ಬಿಟ್ಟಿದ್ದೆ. ಸೊ ಅದಕ್ಕೆ ನಾನು ಮಾತಾಡಿದ್ದಿಲ್ಲ, ಏನೂ ಕವರ್ ಆಗಿಲ್ಲ, ಸಾರಿ ಗೈಸ್. ಇವಾಗ ನಾನು ಮನೆ ರೀಚ್ ಆಗಿದ್ದೀನಿ. ಗಾಯ್ಸಿಗೆ ನನ್ನ ಮಗ ತೋರ್ಸಂಗಿಲ್ಲ, ಯಾಕೆ ನೋಡಿದ್ರೆ ಈ ಅಡುಗೆ ಮನೇಲಿ ಬಿದ್ದು. ಇವಾಗ ಪೂಜೆ ಆಗಿದೆ ನಮ್ಮ ಮನೇಲಿ, ತುಳಸಿ ಪೂಜೆ ನೋಡಿ. ಹಿಂಗಾಗ್ಬಿಟ್ಟಿದೆ. ನಮ್ಮ ಮಲೆನಾಡು ಸೈಡೆಲ್ಲ ಹಿಂಗೆ ಮಾಡೋದು ಪೂಜೆನ. ಗೈಸ್ ನಮ್ಮ ಕಡೆ ಪೂಜೆ ಅಂದರೆ ಹಿಂಗಿರತ್ತೆ, ಅಂದರೆ ನಾವು ಫುಲ್ಲು ಡ್ರೆಸ್ ಆಗಿ ಹಾಗೆ ಹಿಂಗೆ ಇರೋ ಥರ ಇರಲ್ಲ. ಸೊ ನಾರ್ಮಲ್ ಆಗಿ ನಮ್ಮ ಕಡೆ ಶಾಸ್ತ್ರಗಳು ಜಾಸ್ತಿ ಇರುತ್ತೆ.